ಘಟಪ್ರಭಾ ನದಿಯ ಪ್ರವಾಹದಿಂದ ನಮ್ಮಲ್ಲಿ 12 ಬ್ಯಾರೇಜ್ಗಳು, ಅದರ ಜೊತೆ ಆಲಮಟ್ಟಿ ಡ್ಯಾಮಿನ ನೀರಿನ ಪ್ರವಾಹದ ಹಿನ್ನೆಲೆಯಲ್ಲಿ ನಮ್ಮ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಅದರಿಂದ ರೈತನಿಗೆ ಒಂದೇ ದಿವಸದಲ್ಲಿ ನೀರು ಸೇರಿತಕ್ಕಂಥದ್ದು 14 ದಿವಸವರೆಗೆ ನೀರು ನಿಲ್ತಾ ಇದೆ. ಆ ನೀರಿನಿಂದ ಎಲ್ಲ ಬೆಳೆಗಳ ಹಾನಿ ಆಗ್ತಾಯಿವೆ, ಇನ್ಕ್ಲೂಡಿಂಗ್ ಕಬ್ಬು ಆಲ್ಸೋ ಬೆಳೆ ಹಾನಿ ಆಗ್ತಾ ಇದೆ. ಅದಕ್ಕೆ ಪರಿಹಾರ ಹೆಚ್ಚಿಗೆ ಕೊಡಬೇಕು. ಅದ್ರ ಜೊತೆಗೆ ನೀರು ಹೆಚ್ಚಿಗೆ ದಿನ ನಿಲ್ಲಲಿಕ್ಕೆ ಕಾರಣಗಳೇನು, ವೈಜ್ಞಾನಿಕವಾದ ಒಂದು ರಿಪೋರ್ಟು ತರಿಸಬೇಕು ಹಾಗೆ ಅಂತಕ್ಕಂಥ ಬೇಡಿಕೆ ಜೊತೆಗೆ ಮುಳುಗಡೆ ಪ್ರದೇಶದಿಂದ ಏನು ಆಲಮಟ್ಟಿ ಹಿನ್ನೀರಿನಿಂದ ಮುಳುಗಡೆ ಆಗ್ತಕ್ಕಂಥ ರೈತರಿಗೆ ಶೀಘ್ರದಲ್ಲೇ ಹಣ ಒದಗಿಸಿಕೊಡಬೇಕು ಹಾಗೆ ಅಂತಕ್ಕಂಥ ವಿನಂತಿಯ ಜೊತೆಗೆ ಹಲವಾರು ಬೇಡಿಕೆಗಳನ್ನಂದರೆ SDRF NDRF ಏನು ಇವತ್ತು ರೇಟ್ ಕೊಡ್ತಾ ಇದ್ದಾರೆ ಅದನ್ನು ಹೆಚ್ಚಿಗೆ ಕೊಡಬೇಕು ಹಾಗೆ ಅಂತಕ್ಕಂಥದ್ದು. ಯಾದವಾಡ ಬ್ರಿಡ್ಜ್ ಹಾಗೂ ಚಿಚಗಂಡಿ ಬ್ರಿಡ್ಜಿನ ಎತ್ತರ ಮಾಡಬೇಕು. ಬ್ಯಾರೇಜ್ಗಳಲ್ಲಿ ಏನು ಗೇಟ್ಗಳಲ್ಲಿ ಹೂಳು ತುಂಬಿದೆ ಅದನ್ನು ತೆಗಿಬೇಕು. ಒಟ್ಟು 77 ಕಿಲೋಮೀಟರ್ ಮುದೋಳದ ಉದ್ದದ ಒಂದು ಇದು ನದಿ ಅದರಲ್ಲಿ 68 ಕಿಲೋಮೀಟರ್ವರೆಗೆ 68 ಎಕರೆ ಅತಿಕ್ರಮಣವಾಗಿ ಹೂಳು ತುಂಬಿದೆ, ಅದನ್ನು ತೆಗಿಬೇಕು ಅಂತಕ್ಕಂಥ ಬೇಡಿಕೆ ಜೊತೆಗೆ ರೈತಾಪಿ ವರ್ಗಕ್ಕೆ ಹೆಚ್ಚಿನ ಸಹಾಯ ಕೊಡಬೇಕಂತೇಳಿ ಇವತ್ತು ನಾವು ಬೇಡಿಕೆ ಇಟ್ಟಿದ್ವಿ. ಅದಕ್ಕೆ ಪ್ರವಾಹದಿಂದ ಆಗಿದೆನಾ ಆಲಮಟ್ಟಿ ಡ್ಯಾಮ್ನಿಂದ ಆಗಿದೆ ಅಂತಕ್ಕಂಥ ಚರ್ಚೆ ಮಾಡಲಿಕ್ಕೆ ಒಂದು ತಜ್ಞರ ಸಮಿತಿಯನ್ನು ಈಗಾಗಲೇ ಕಮಿಟಿ ಸರ್ಕಾರಕ್ಕೆ ಸಲ್ಲಿಸಿ ಅದನ್ನು ಅಪ್ರೂವ್ ಮಾಡಬೇಕಂತಕ್ಕಂಥದ್ದು ನಾವು ಹೇಳಿದ್ವಿ. ಮುಖ್ಯಮಂತ್ರಿಗಳು ತತ್ಕ್ಷಣ ನೀರಾವರಿ ಸಚಿವರು, ಕಂದಾಯ ಸಚಿವರು, ಕೃಷಿ ಸಚಿವರ ಒಂದು ಮೀಟಿಂಗ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆ ನಂತರ ನಾವು ಏನು ಮಾಡಬೇಕು ಅಂತಕ್ಕಂಥದ್ದು ಇನ್ಕ್ಲೂಡಿಂಗ್ ನಾನು ಇರ್ತಿದ್ದೀನಿ. ಆ ನಂತರ ರೈತಾಪಿ ವರ್ಗಕ್ಕೆ ನಾವು ಏನು ಮಾಡಬೇಕು ಅನ್ನೋದು ತಿಳಿಸ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಶೀಘ್ರದಲ್ಲೇ ಮೀಟಿಂಗ್ ಕರೆದು ಒಂದು ಪರಿಹಾರ ಮಾಡ್ತಾರೆ. 100% ನ್ಯಾಯ ನಮ್ಮ ಪರವಾಗಿದೆ. ಅವ್ರ ತಪ್ಪೇ ಇಲ್ಲ. ಅನವಶ್ಯಕ ಅವ್ರ ಹೆಸರಿಗೆ ಕೆಸರು ಎರಚತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನ್ಯಾಯ ನಮ್ಮದೇ. ಆ ನ್ಯಾಯಾಂಗದಲ್ಲಿ ನಮಗೆ ನಂಬಿಕೆ ಇದೆ. 100ಕ್ಕೆ 100ರಷ್ಟು ನ್ಯಾಯ ಸಿಗುತ್ತೆ. ಅಲ್ಲ ರೀ, ಯಾರೋ ನಮ್ಮ ಖರ್ಗೆ ಸಾಹೇಬ್ರಿರಲಿ, ನೀವು ಇರಲಿ, ನಾವಿರಲಿ, ಒಂದು ಟ್ರಸ್ಟ್ ಇರುತ್ತೆ. ಅದನ್ನು ಕಾನೂನು ಬಾಹಿರವಾಗಿ ಕೊಟ್ಟರೆ ಅಂತಕ್ಕಂಥದ್ದು ಏನಿದೆ? ಮಂತ್ರಿ ಇದ್ದೇವೆ ಅಂತಕ್ಕಂಥದ್ದು ಕಾನೂನು ಬಾಹಿರನ? ಅದನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಹೇಳಿ. ಕಾನೂನು ಬಾಹಿರವಾಗಿ ಏನು ಕೊಟ್ಟಿದ್ರು ಅಂತಕ್ಕಂಥದ್ದು ಹೇಳಿ. ಒಬ್ಬೊಬ್ಬರಿಗೆ ಕೊಡ್ತಿರ್ತಾರೆ. ಯಾರಿಗೂ ಕೊಡಲಾರ್ದು ಇವ್ರಿಗೆ ಇಷ್ಟು ದಿವಸ ಯಾರಿಗೂ ಕೊಟ್ಟೇ ಇಲ್ಲೇನು? ಎಷ್ಟೋ ಜನಕ್ಕೆ ಕೊಟ್ಟಿದ್ದಾರೆ. ಈಗ RSSಕ್ಕೆಲ್ಲ ಸಂಘ ಸಂಸ್ಥೆಗಳಿಗೆ ಕೊಟ್ಟಿಲ್ಲ ಹಿಂದೆ. ಅಂದರೆ ಆ ಸಂಘ ಸಂಸ್ಥೆಗಳೆಲ್ಲ BJP ಅಂತೇಳಿ ಕೊಟ್ಟಿದ್ದಾರಿಲ್ಲ. ಮತ್ತು ಅವ್ರು ಹೆಂಗೆ ಕೊಟ್ಟರು? ಇದು ಒಂದೇ ಹೇಳ್ತಾ ಇದ್ದಾರಲ್ಲ, ಯಾಕೆ ಕೊಟ್ಟಿದ್ದಲ್ಲ? ಪ್ರಭಾ ಬೀರೇನೆ ಕೊಟ್ಟರೆ ಇವರು. ದಿಸ್ ಇಸ್ ನಾಟ್ ಕರೆಕ್ಟ್. ಅದನ್ನು ಕ್ರಮ ವಹಿಸ್ತು ಮುಖ್ಯಮಂತ್ರಿಗಳು ಹೇಳಿದ್ರು. ಈಗ ತಾನೇ ಮಾತನಾಡಿದರು, ನಿನಗೇನು ತೊಂದರೆ ಆಗ್ಲಾರ್ದಾಗ ನೋಡ್ತೀವಿ ಅಂತಕ್ಕಂಥ ಮಾತು ಹೇಳಿದರು. ಅವ್ರಿಗೆ CM ಅವರು ಫೋನ್ ಮುಖಾಂತರ ಮೌಖಿಕವಾಗಿ ಅವ್ರು ಹೇಳಿದ್ದಾರೆ ಯತ್ನಾಳ್ ಅವ್ರಿಗೆ, ನಿಂದೇನು ನ್ಯಾಯ ಇದೆ ನಮಗೆ ಕೇಳಿಯಪ್ಪ, ಯಾಕೆ ಪ್ರೊಟೆಸ್ಟ್ ಮಾಡ್ತೀವಿ ಅಂತೇಳಿ. ಇಲ್ಲೇ ಸ್ಟ್ರೈಕ್ಗಳಾದಾಗ ಸಹಜವಾಗಿ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಹಾಗೂ ಯತ್ನಾಳ್ಗೂ ಮಾತಾಡ್ತಾರೆ. ನೋಡಿ, ಒಂದು ಎಮೋಷ್ನಲಿ ಮನುಷ್ಯ ಯಾವುದೇ ಮನುಷ್ಯನಿಗೆ ಅನ್ಯಾಯ ಆದಾಗ, ನೋವು ಆದಾಗ
ಆ ರೀತಿ ಜನ ದಂಗೆಳ್ತಾರೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ವಿನ ಬಾಂಗ್ಲಾ ಇಂಡಿಯಾ ತುಂಬ ಸಪ್ರೇಟ್ ಆಗಿದೆ. ಯಾವುದೇ ವ್ಯಕ್ತಿಗೆ ಸಹಜವಾಗಿ ನೋವನ್ನುಂಟು ಮಾಡ್ತಕ್ಕಂಥದ್ದಾದರೆ, ರಾಂಗ್ ಆದರೆ, ತಪ್ಪಾದರೆ, ಎಷ್ಟೋ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ದಂಗೆ ಹೇಳ್ತಕ್ಕಂಥದ್ದು ಆಗ್ತದೆ. ಅನ್ಯಾಯವಾಗಿ ಏನಾದರೂ ಅಂಥ ಘಟನೆಗಳು ನಡೆದಾಗ ಜನ ದಂಗೆ ಹೇಳ್ತಾರೆ. ಅದನ್ನು ಹೇಳಿರ್ಬೋದೇ ವಿನ ಬಾಂಗ್ಲಾಕ್ಕೂ ಇಂಡಿಯಾಕ್ಕೂ ಸಂಬಂಧ ಇಲ್ಲ. ಪ್ರೀಮಿಯಂ ಬ್ರ್ಯಾಂಡ್ ರೇಟನ್ನು ನಾವು ಕಡಿಮೆ ಮಾಡಿದ್ದೀವಿ, ನೀವು ಕೇಳ್ತಾ ಇಲ್ಲ. ಕಾರಣ ಬೇರೆ ರಾಜ್ಯಗಳಿಂದ ಇಂಪೋರ್ಟ್ ಆಗ್ತಕ್ಕಂಥದ್ದು ಆಗ್ತಾಯಿತ್ತು. ಅದನ್ನು ನಾವು ಸರಿಪಡಿಸೋದಕ್ಕೋಸ್ಕರ ಒಂದು ನಮ್ಮಲ್ಲಿ ಕ್ವಾಲಿಟಿ ಡ್ರಿಂಕ್ಸ್ ಇದ್ರೂ ಹೊರಗಡೆಯಿಂದ ಡ್ರಿಂಕ್ಸ್ ಬರ್ತಾಯಿತ್ತು. ಆದಾಯನ ಸರಿದೂಗಿಸೋ ಸಂಬಂಧ ನಾವು ಅದನ್ನು ಮಾಡಿದ್ದೀವಿ. ಅದು 18 ಸ್ಲ್ಯಾಬ್ ಇದ್ದದ್ದು 16 ಸ್ಲ್ಯಾಬ್ ತಂದು ಇಳಿಸಿದ್ವಿ. ಇಂಪೋರ್ಟ್ ಆಗೋದು ಬಂದಾಗತ್ತೆ. ಏನಾಗತ್ತೆ, ಡೆಲ್ಲಿಯಲ್ಲಿ ರೇಟ್ ಕಡಿಮೆ ಇದೆ, ಅಲ್ಲಿಂದ ತೊಗೊಂಡು ಬರೋದು. ಮಹಾರಾಷ್ಟ್ರದಿಂದ ಇಂಪೋರ್ಟ್ ಆಗ್ತಿತ್ತು, ಗೋವಾದಿಂದ ಇಂಪೋರ್ಟ್ ಆಗ್ತಿತ್ತು. ಅದನ್ನು ತಡೆಗಟ್ಟಲಿಕ್ಕೆ ಈ ಕ್ರಮ ಕೈಗೊಂಡಿತ್ತು. 2% ಅಷ್ಟೇ, 2 to 3%. ಆದಾಯ ನಿರೀಕ್ಷೆ ಅನ್ನೋದಕ್ಕಿಂತ ಇಂಪೋರ್ಟ್ ತಡೆಗಟ್ಟತಕ್ಕಂಥ ಕೆಲಸ. ಥ್ಯಾಂಕ್ ಯು ಫ್ರೆಂಡ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.